ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಈ ಒಂದು ಕೆಲಸಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ತುಂಬ ಈಸಿಯಾಗಿರುತ್ತೆ ಜಾಬ್ ಹೇಳ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದೆ ಇವತ್ತೇ ಅರ್ಜಿ ಸಲ್ಲಿಸಿ. ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವ್ರು ಎಲ್ಲರದ್ದು ರಿಸ್ಯೂಮ್ನ ಚೆಕ್ ಮಾಡ್ತಾ ಇದ್ದಾರೆ, ಮತ್ತು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಅವ್ರಿಗೆ ಮೇಲ್ ಕೂಡ ಕಳಿಸ್ತಾ ಇದ್ದಾರೆ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇವತ್ತಿನ ಇದಕ್ಕೆ ಅರ್ಜಿನ ಸಲ್ಲಿಸಿ. ಓಕೆ, ಆ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಜಾಬ್ ರೋಲ್ ನೋಡೋಣ ಸ್ವಲ್ಪ. ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಅಂತ ನೀವು ಒಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಇಲ್ಲಿ ವರ್ಕ್ ಮಾಡ್ತೀರಾ. ಇದೇ ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಮುಖ್ಯವಾಗಿ ಅಂತಂದರೆ ಹ್ಯಾಂಡಲ್ ವಾಯ್ಸ್, ಇಮೇಲ್, ಚಾಟ್ ಇಂಟ್ರಾಕ್ಷನ್ ವಿತ್ ದ ಗ್ಲೋಬಲ್ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಗಿರುತ್ತೆ ಅಂತಂದರೆ ವಾಯ್ಸ್ ಮೂಲಕ, ಇಮೇಲ್ ಮೂಲಕ ಮತ್ತು ಚಾಟ್ ಮೂಲಕ ನೀವು ಅವರ ಕಸ್ಟಮರ್ ಜೊತೆಗೆ ಇಂಟ್ರಾಕ್ಷನ್ ಮಾಡೋದಿರುತ್ತೆ. ಓಕೆ, ಸೊ ಇದೊಂದು ಕೂಡ ಮೇನ್ ಅಂತಂದರೆ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಇಲ್ಲಿ ಸ್ವಲ್ಪ ಚೆಕ್ ಮಾಡಿದರೆ ಮ್ಯಾನೇಜ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಸ್ಟಮರ್ ಕ್ವಾರೀಸ್ ವಾಯ್ಸ್, ಇಮೇಲ್, ಚಾಟ್ ಅಂತ ಹೇಳಿದ್ದಾರೆ. ಇದು ಇನ್ಬೌಂಡು ಇರುತ್ತೆ ಮತ್ತು ಔಟ್ಬೌಂಡ್ ಕೂಡ ಇರುತ್ತೆ. ಡಿಪೆಂಡ್ ಆಗುತ್ತೆ ಯಾವ ಶಿಫ್ಟ್ ನಿಮ್ಗೆ ಹಾಕ್ತಾರೆ ಅಂತ ಹೇಳಿ. ಇನ್ಬೌಂಡ್ ಅಂತ ಮತ್ತು ಔಟ್ಬೌಂಡ್ ಅಂದರೆ ಗೊತ್ತಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ. ಸೊ ಔಟ್ಬೌಂಡ್ ಅಂದರೆ ನಾವೇ ಖುದ್ದಾಗಿ ಅವರಿಗೆ ಕಾಲ್ ಮಾಡ್ತೀವಿ. ಕಸ್ಟಮರ್ಸ್ ಆಲ್ರೆಡಿ ಇನ್ಕ್ವೈರಿ ಮಾಡಿರ್ತಾರೆ, ಅವ್ರದ್ದು ಡೇಟಾಸ್ಗಳಿರುತ್ತೆ, ಅದು ನಿಮಗೆ ಪ್ರೊವೈಡ್ ಮಾಡುತ್ತೆ ಕಂಪನಿ. ಬಟ್ ಇನ್ಬೌಂಡ್ ಅಂತಂದರೆ ಕಸ್ಟಮರ್ಸ್ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೇ ಕಾಲ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಕೂಡ ನೀವು ಇಲ್ಲಿ ಅಟೆಂಡ್ ಮಾಡೋದಿರುತ್ತೆ. ಅವ್ರ ಕ್ವೈರೀಸ್ಗಳು ಯಾವ ರೀತಿ ಬರ್ತಾ ಇದೆ, ಇಮೇಲ್ ಮೂಲಕ ಬರ್ತಾ ಇದೆಯಾ, ಕಾಲ್ ಮೂಲಕ ಬರ್ತಾ ಇದೆಯಾ, ಓಕೆ, ಚಾಟ್ ಮೂಲಕ ಬರ್ತಾ ಇದೆಯಾ. ಸೊ ನೋಡ್ಕೊಂಬಿಟ್ಟು ನೀವು ಅಲ್ಲಿ ರಿಪ್ಲೈ ಮಾಡೋದೇ ನಿಮ್ಮ ಕೆಲಸ ಇರುತ್ತೆ. ಓಕೆ, ಆ್ಯಂಡ್ ರಿಪೋರ್ಟಿಂಗ್ ಮಾಡ್ಕೋತೀರ ನೀವು ನಿಮ್ಮ ಒಂದು ಟೀಮ್ ಲೀಡರ್ಗೆ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಅಕ್ಯುರೇಸಿ, ಏನು ಇನ್ಫಾರ್ಮೇಷನ್ ಅವ್ರು ಕೇಳಿರ್ತಾರೆ ಅದೇ ನೀವು ಒಂದು ನೀಡಬೇಕಾಗುತ್ತೆ. ಏನು ಕರೆಕ್ಟಾಗಿ ಗೈಡೆನ್ಸ್ನ ನೀಡಬೇಕಾಗುತ್ತೆ. ಮೇಂಟೈನ್ ಸರ್ವಿಸ್ ಕ್ವಾಲಿಟಿ. ಮೇನ್ ಅಂತಂದರೆ ಅವ್ರು ಹೇಳಿರೋ ಪ್ರಕಾರ ಕೆಲವೊಂದು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಕಸ್ಟಮರ್ಸ್ ಜೊತೆ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು, ಮತ್ತು ಹೆಚ್ಚು ಯಾವ ರೀತಿ ಕ್ವೈರೀಸ್ಗಳು ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳು ಕೊಡ್ತಾನೆ ಹೋಗ್ತಾ ಇರ್ತಾರೆ. ಸೊ ಆ ರೀತಿ ಕಾಲ್ಸ್ಗಳು ಬಂದಾಗ ನೀವು ಆ ರೀತಿ ಹ್ಯಾಂಡಲ್ ಮಾಡಿ ಅಂತ ಅವ್ರು ಹೇಳಿರ್ತಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ರಿಕ್ವೈರ್ಮೆಂಟ್ಸ್ಗಳ ಬಗ್ಗೆ ನೋಡಿದರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಈ ಜಾಬು ಕನ್ನಡಕ್ಕೋಸ್ಕರ ಅಲ್ಲ, ಬಟ್ ಆದರೆ ಇದು ಇಂಗ್ಲೀಷ್ಗೋಸ್ಕರ ಬಂದಿರುವಂಥದ್ದು. ಇಂಟರ್ನ್ಯಾಷನಲ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಪ್ರೊಫೈಲ್ಗೆ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಪ್ರೊಫೈಲ್ ತುಂಬ ಚೆನ್ನಾಗಿದೆ ಮತ್ತು ಸಂಬಳ ಕೂಡ. ಸೊ ಹೀಗಾಗಿ ನಾನು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಜಾಬ್ ಬೇಕು ಅಥವಾ ತುಂಬ ಹುಡುಕ್ತಾ ಇದ್ದೀವಿ ಮತ್ತು ಚೆನ್ನಾಗಿರುವಂಥ ಪ್ರೊಫೈಲ್ ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇದು ಬೆಸ್ಟ್ ಜಾಬ್ ಇದೆ. ನಿಮಗೆ ಸ್ವಲ್ಪ ಇಂಗ್ಲೀಷೆಲ್ಲ ಮಾತಾಡೋಕೆ ಬರಬೇಕು, ಅಂದರೆ ಸ್ವಲ್ಪ ಚೆನ್ನಾಗೇ ಬರಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ಹೊರ ದೇಶದಿಂದ ಕೂಡ ಕಸ್ಟಮರ್ಸ್ ಮಾತಾಡ್ತಾ ಇರ್ತಾರೆ. ಸೊ ಹೀಗಾಗಿ ಇಂಗ್ಲೀಷ್ನ ಸ್ವಲ್ಪ ಅಂದರೆ 100% ಚೆನ್ನಾಗಿರಬೇಕು. ಸೊ ಕನ್ನಡಕ್ಕೋಸ್ಕರ ಇದು ಹೈರಿಂಗ್ ಮಾಡ್ತಾ ಇಲ್ಲ, ಇಂಗ್ಲೀಷ್ಗೋಸ್ಕರ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನಿಂದ ಇಲ್ಲಿ ನೈಟ್ ಶಿಫ್ಟ್ ಕೂಡ ಹಾಕ್ತಾ ಇದ್ದಾರೆ ಅವರು. ರೊಟೇಷನ್ ಶಿಫ್ಟ್ ಇರುತ್ತೆ ನಿಮ್ಮದು ಜಾಬು, ನೈಟ್ ಶಿಫ್ಟ್ ಇರುತ್ತೆ ಮತ್ತು ಡೇ ಶಿಫ್ಟ್ ಕೂಡ ಇರುತ್ತೆ. ಸೊ ನೀವು ಮಾಡ್ತೀವಿ ಇದಕ್ಕೆ ನಾವು ಓಕೆ ಅಂತಂದರೆ ಸೊ ನೀವು ಅರ್ಜಿ ಸಲ್ಲಿಸ್ಬೋದು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನಿಮಗೆ ಇರಬೇಕು. ಓಕೆ, ಯಾಕಂದರೆ ಒಂದು ಡ್ಯಾಶ್ ಬೋರ್ಡ್ ಪ್ರೊವೈಡ್ ಮಾಡ್ತಾರೆ ಅವರು. ಆ ಡ್ಯಾಶ್ ಬೋರ್ಡ್ ಆಪ್ರೇಟ್ ಮಾಡೋದಕ್ಕೆ ನಿಮಗೆ ಟ್ರೈನಿಂಗ್ ನೀಡಿರ್ತಾರೆ, ಬಟ್ ಅದು ಕೂಡ ಹೇಳಿದ ಮೇಲೆ ಕೂಡ ಕೆಲವರು ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ. ಸೊ ಹೀಗಾಗಿ ನಿಮಗೆ ಸ್ವಲ್ಪ ಅದು ಟೈಪಿಂಗ್ ಸ್ಕಿಲ್ಲು ಇರಬೇಕಂತ ಹೇಳಿರುವಂಥದ್ದು. ಮತ್ತು ಫ್ರೆಶರ್ ಕೂಡ ನೀವು ಇಲ್ಲಿ ನೋಡಿ, ಫ್ರೆಶರ್ಸ್ ವಿತ್ ಸ್ಟ್ರಾಂಗ್ ಕಮ್ಯುನಿಕೇಷನ್. ಓಕೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ಯಾರು ಫ್ರೆಶರ್ ಇದ್ದೀವಿ, ಎಲ್ಲೂ ಕೆಲಸ ಮಾಡಿಲ್ಲ ಆ್ಯಂಡ್ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ನಾವು ತುಂಬ ಚೆನ್ನಾಗಿ ಮಾತಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದಿದ್ದರೆ ಸೊ ಅಂಥವ್ರಿಗೂ ಕೂಡ ಇವರು ಒಂದು ಅಪ್ಲೈ ಮಾಡೋದಕ್ಕೆ ಹೇಳಿದ್ದಾರೆ ಅರ್ಜಿನ. ಸೊ ಮೇನಂತಂದರೆ ಮತ್ತೊಂದು ನೀವು ಕೆಲಸ ಮಾಡುವಲ್ಲಿ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಲೈಕ್ ವೈಫೈ ಕನೆಕ್ಷನ್ ನಿಮ್ಮ ಮನೆಯಲ್ಲಿ ಇರಬೇಕು, ಅಥವಾ ನೀವು ಡೊಂಗಲೆಲ್ಲ ಯೂಸ್ ಮಾಡ್ಬೋದು, ಬಟ್ ಆದರೆ ಸಫಿಷಿಯೆಂಟ್ ಇರಬೇಕು ಇಂಟರ್ನೆಟ್ ಕನೆಕ್ಷನ್. ಓಕೆ, ಸೊ ಈ ರೀತಿ ಇದ್ದರೆ ನೀವು ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಜಾಬ್ಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಟೆಲಿ ಪರ್ಫಾರ್ಮೆನ್ಸ್ ಕಂಪನಿ ಕಡೆಯಿಂದ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಇದು ಹೇಗಿದೆ ಅಂತಂದರೆ ಇವಾಗ ನೋಡಿದ್ರಲ್ವ, ಆ್ಯಕ್ಟಿವ್ಲಿ ರಿವ್ಯೂವಿಂಗ್ ಅಪ್ಲಿಕೇಟ್ಸ್ ಅಂತ ಹೇಳಿದ್ದಾರೆ. ಸೊ ಯಾರು ಅರ್ಜಿ ಸಲ್ಲಿಸ್ತಾ ಇದ್ರಿ, ಸೊ ಅವ್ರಿಗೆ ಆ್ಯಕ್ಟಿವ್ಲಿ ಅವ್ರದ್ದು ಒಂದು ರಿಸ್ಯೂಮ್ ಚೆಕ್ ಮಾಡಿ ಅವರಿಗೆ ಶಾರ್ಟ್ ಲಿಸ್ಟ್ ಆಗಿದ್ದರೆ ಸೊ ಅವ್ರಿಗೆ ಮೇಲ್ ಬರ್ತಾ ಇದೆ. ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕಂಪನಿ ಬಂದುಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ ಕಡೆಯಿಂದ ಇದು ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಜಾಬ್ ಟೈಟಲ್ ಬಗ್ಗೆ ನಾನು ಹೇಳೋದಾದರೆ ಇಂಟರ್ನ್ಯಾಷನಲ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ, ಮತ್ತು ಇದು ಗುಡ್ಗಾಂವ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಗುಡ್ಗಾಂವ್ ಮೇನ್ ಲೊಕೇಶನ್ ನೀವು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು. ಸೊ ಅಲ್ಲಿಂದನೇ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕೊಡ್ತಾ ಇದ್ದಾರೆ. ಮತ್ತು ರೊಟೇಷನ್ ಶಿಫ್ಟ್ ಇರುತ್ತೆ, ಡೇ ಮತ್ತು ನೈಟ್ ಇರುತ್ತೆ. ಮತ್ತು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಜಾಯ್ನಿಂಗ್ ಇಮಿಡಿಯೇಟ್ಲಿ ಅಂತ ಹೇಳಿದ್ದಾರೆ ಅವರು. ಹೀಗಾಗಿ ನಾನು ತಮ್ಮನೇಲಿ ಹೇಳಿರ್ತೀನಿ, ಆದಷ್ಟು ಬೇಗನೆ ಜಾಯಿನ್ ಮಾಡ್ಕೊಳ್ಳೋರು ಅಥವಾ ಜಾಬ್ ಬೇಕನ್ನೋರಿಗೆ ಸೊ ಈ ಒಂದು ಜಾಬ್ ಇದೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಸೊ ಇವತ್ತೇ ಅರ್ಜಿ ಸಲ್ಲಿಸಿ. ಮತ್ತು ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಏನಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಯಾವುದು ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಹಲವಾರು ಅಪ್ಡೇಟ್ಸ್ಗಳನ್ನ ನಾನು ನೀಡ್ತಾ ಇರ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.